ಕಾಂಗ್ರೆಸ್ಸಿನ ಆಡಳಿತ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷ ನಾವು ನೋಡಿದ್ವಿ. ಅದರಲ್ಲೂ ಸುಮಾರು 36 ವರ್ಷ ನೆಹರು ಮನೆತನದವರು ಅವ್ರ ಕುಟುಂಬದ ಆಡಳಿತವನ್ನು ನಾವು ನೋಡಿದ್ವಿ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ದಲಿತರ ಮೇಲೆ ಅಷ್ಟೊಂದು ಪ್ರೀತಿ ನಿಮ್ಮದು ಉಕ್ಕಿ ಬಂದಿತ್ತಂದ್ರೆ 2013ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಬಂದಿತ್ತು ಕಾಂಗ್ರೆಸ್ಸಿಗೆ. ಆ ಸಂದರ್ಭದಲ್ಲಿ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು. ಸುಮಾರು 5-6 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ KPCC ಅಧ್ಯಕ್ಷರಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಸುತ್ತಾಡಿ ಪಕ್ಷವನ್ನು ಕಟ್ಟಿದ್ದರು. ಅವರು ಸೋತರು. ಕುತಂತ್ರದಿಂದ ಅವ್ರನ್ನ ಸೋಲಿಸಿದ್ರು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾನಂತೆ. ಆವಾಗ ಖರ್ಗೆ ಅವರು ನನ್ನನ್ನು ಮಾಡಿ ಅಂತ ಕೇಳಿದಾಗ KPCC ಕಚೇರಿಯಲ್ಲಿ ವೋಟಿಂಗ್ ಆಗ್ತದೆ, ಇಂಟರ್ನಲ್ ವೋಟಿಂಗ್ ಆದಾಗ ಸಿದ್ದರಾಮಯ್ಯನವ್ರಿಗೆ ಹೆಚ್ಚು ಮತಗಳು ಬರ್ತದೆ, ಇವ್ರಿಗೆ 17-18 ಮತ ಬಂದು ಇವ್ರಿಗೆ ಡಿಫೀಟ್ ಆಗ್ತದೆ ಇಂಟರ್ನಲ್ ಪಾರ್ಟಿ ಇದರೊಳಗೆ. ಆದಾಗ KPCC ಕಚೇರಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣ್ಣೀರು ಹಾಕಿ ಹೊರಗೆ ಬಂದರು. ಅವಾಗ ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ? ಅದಾದ ನಂತರ ಇನ್ನೂ ಒಂದು ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಅದಕ್ಕಿಂತಲೂ ಮುಂಚೆನೇ UPAಕ್ಕೆ ಬಹುಮತ ಬಂದಾಗ ಕಾಂಗ್ರೆಸ್ಸಿನಿಂದನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಇತ್ತು. ರಾಜಕಾರಣದಲ್ಲಿ ಇರಲಾರ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ತಂದು ಪ್ರಧಾನಮಂತ್ರಿ ಮಾಡಿದರು. ದಲಿತರ ಮೇಲೆ ಪ್ರೀತಿ ಇತ್ತಂದರೆ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೋದಾಗಿತ್ತು. 10 ವರ್ಷ ಅವಕಾಶ ಸಿಕ್ಕಿತ್ತು, ಸಣ್ಣ ಅವಧಿ ಅಲ್ಲ. ಇದು ಬರೀ ಮೋಸದಾಟ. ಇವತ್ತು ಯಾಕೆ AICC ಅಧ್ಯಕ್ಷರನ್ನ ಮಾಡಿದ್ದಾರೆ ಖರ್ಗೆ ಅವ್ರನ್ನಂದ್ರೆ ಅವ್ರಿಗೆ ಗೊತ್ತಿದೆ ಮೋದಿಯವ್ರ ಕಾಲದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಸುಧಾರಣೆ ಆಗೋದಿಲ್ಲ, ಕಾಂಗ್ರೆಸ್ ದೇಶದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ದಲಿತರಿಗೆ ಕೊಟ್ಟಿವತ್ತು ದಲಿತರ ಮೇಲಿನ ಪ್ರೀತಿ ತೋರಿಸಲಿಕ್ಕೆ ಇದನ್ನು ಮಾಡಿದ್ದಾರೆ. ಇದೋ ಒಂದು ಮೋಸದಾಟ. ಅದಕ್ಕೆ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋ ಪ್ರಶ್ನೆನೇ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ಸು ಇಂಡಿಯಾತ್ತೇನು ಒಂದು ಒಕ್ಕೂಟ ಮಾಡಿಕೊಂಡಾರ, ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಗೂಬೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಕೂಡಿಸ್ತಾರೆ. ಇಲ್ಲಪ್ಪ ನಾವು ದಲಿತರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂದರು ನಮ್ಮ ಪಕ್ಷ ಸೋತು ಅಂತ ನಾಳೆ ಹೇಳ್ಕೊಳ್ಳಿಕ್ಕೆ ಇದನ್ನೊಂದು ಉಪಾಯ ಮಾಡಿದ್ದಾರೆ. ಸರ್, ಈಗ